ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಅದನ್ನೆಲ್ಲಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಏನಪ್ಪ ಅಂದರೆ, ಸಿಂಪಲ್ಲಾಗಿ ಗೋಧಿ ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ. ಯಾವಾಗಲೂ ರಾಗಿ ಮುದ್ದೆ ತಿಂದು ಬೇಜಾರಾಗಿರೋರಿಗೆ ಇದು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಒಂದ್ಸತಿ ಗೋಧಿ ಮುದ್ದೆ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂತ ನೋಡೋದಾ? ಕೊನೆವರೆಗೂ ನೋಡಿ ಫ್ರೆಂಡ್ಸ್, ಎಲ್ಲ ಸ್ಕಿಪ್ ಮಾಡಬೇಡಿ. ಫಸ್ಟಿಗೆ ಫ್ರೆಂಡ್ಸ್, ಒಂದು ತಪ್ಪಲೆಯಲ್ಲಿ ಒಂದು 2 ಚೊಂಬ ಆಗೋಷ್ಟು ನೀರು ತಗೊಳ್ಳಿ. 2 ಚೊಂಬು ನೀರು ತಗೊಂಡು ಅದು ಕಾಯಕ್ಕೆ ಇಕ್ಬೇಕು. ಎರಡು ಚೊಂಬು ನೀರು ಕಾಯ್ದಾದ್ಮೇಲೆ ಫ್ರೆಂಡ್ಸ್ ನೋಡಿ, ಕುದಿ ಬತ್ತಿದೆ ನೋಡ್ತಾ ಇರ್ಬೋದು ನೀವು. ಈ ಕುದಿಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಪುಡಿ ಉಪ್ಪು ಏನಾದರೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಸಪ್ಪೆ ಆಗುತ್ತೆ ಮುದ್ದೆಯಲ್ಲಿ ಅಂತ ನಾವು ಊಟ ಮಾಡ್ಬೇಕಾದ್ರೆ, ಅದಕ್ಕೋಸ್ಕರ ಒಂಚೂರು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವೇನು ಗೋಧಿ ಹಿಟ್ಟು ಏನು ತಗೊಂಡಿದ್ವೋ ನಾನು ಅರ್ಧ kg ತಗೊಂಡಿದ್ದೀನಿ. ನೀವು ನೋಡ್ಬಿಟ್ಟು ಒಂದು ಎಷ್ಟು ಜನ ಹಾಕಿದಾರೋ ಅಷ್ಟು ಇದು ಆಗಲಿ ತಗೋಬೋದು. ನಾನು 2-3 ಮುದ್ದೆ ಆದರೆ ಸಾಕು, ನಮ್ಮ ಏನು ಜಾಸ್ತಿ ಜನ ಏನೂ ಇಲ್ಲ ಅಂದ್ಬಿಟ್ಟು 2-3 ಮುದ್ದೆ ಆಗೋಷ್ಟು 2 ಚೊಂಬು ನೀರು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಜನ ಅವರೋ ಅಳತೆ ತಕ್ಕನಾಗ ಹಾಕೋಬೋದು. ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಗಂಟು ಪತ್ತೆ ನೋಡಿ, ಏನು ಗಾಬರಿ ಆಗೋದೇನಿಲ್ಲ. ಅದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಆಗುತ್ತೆ, ಅದೇನಿಲ್ಲ. ಬಿಸಿನೀರಿಗೆ ಸ್ವಲ್ಪ ಗಂಟಾಗೇ ಆಗುತ್ತೆ, ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿಟ್ಟು ಹಾಕ್ತಾ ಕರೆಕ್ಟಾಗಿ ಆಗೋಗುತ್ತೆ. ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅವರೆಲ್ಲ ಮಿಕ್ಸ್ ಆದಮೇಲೆ ಕ್ಲೀನಾಗಿ ನೋಡಿ, ಕ್ಲೀನಾಗಿ ಈ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್. ನಾವೇನು ಗಾಬರಿ ಆಗೋದೇನಿಲ್ಲ, ನಿಧಾನಕ್ಕೆ ಈ ಥರ ಒಂದು 5 ನಿಮಿಷ ಆರಾಮಾಗಿ ಮಾಡ್ಕೊಬಿಡ್ಬೋದು. ಇದು ರಾಗಿ ಮುದ್ದೆಗಿಂತಲೂ ಇದು ಈಸಿಯಾಗಿ ಆಗುತ್ತೆ ಹೇಳಬೇಕು ಅಂತಂದರೆ. ಆರಾಮಾಗಿ ಮಾಡ್ಕೊಬೋದು. ಇದಕ್ಕೆ ಅನ್ನ ಹಾಕೋದಿಲ್ಲ, ಏನಿಲ್ಲ, ಬರೀ ಒಂದು ನೀರು ಹಸಿಟ್ಟಿದ್ರೆ ಸಾಕು ಆರಾಮಾಗಿ. ನೋಡಿ, ಈ ಥರ ಮೆತ್ತಗೆ ನೋಡ್ತಾ ಇರ್ಬೋದು ನೀವು, ನಾನು ತೋರಿಸ್ತಾ ಇದ್ದೀನಿ. ಈ ಥರ ಮೆತ್ತಗೆ ಮಕ್ಕಳಿಗಿರ್ಬೋದು, ಆರಾಮಾಗಿ ಸಾಫ್ಟಾಗಿ ಇರ್ತದೆ ನೋಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೋಡಿ, ಮುದ್ದೆ ತಿಂದಿದ್ದು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಚೆನ್ನಾಗಿ ಬಂದಮೇಲೆ ಸ್ವಲ್ಪ ಒಂಚೂರು ಸೀದೋಗಿರೋ ಥರ ಅಷ್ಟೊಂದು ಬರುತ್ತೆ. ಆ ಥರ ಬಂದರೆ ಮುದ್ದೆ ಚೆನ್ನಾಗಾಗಿದೆ ಅಂತ ನೋಡ್ತಾ ಇರ್ಬೋದು. ನಾನು ಮುದ್ದೆ ಕಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ. ಏನು ಅಂಟ್ಕೊಳ್ಳೋ ಥರ ಏನೂ ಇಲ್ಲ. ಸ್ವಲ್ಪ ಆರಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು 3 ಮುದ್ದೆ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಫ್ರೆಂಡ್ಸ್, ನಾನು ಹೆಸ್ರುಕಾಳು ಸಾಂಬಾರು ಮಾಡಿದ್ದೀನಿ. ಹೆಸ್ರುಕಾಳು ಸಾಂಬಾರು ಇರ್ಬೋದು, ಇಲ್ಲ ಚಿಕನ್ ಸಾಂಬಾರು ಇರ್ಬೋದು, ಪ್ರತಿಯೊಂದು ಸಾಂಬಾರು ಇದಕ್ಕೆ ಯಾವ ಸಾಂಬಾರು ಸೆಟ್ ಆಗುತ್ತೆ ಫ್ರೆಂಡ್ಸ್. ನಾನು 2 ಟೊಮೊಟೊ, 2 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಹೆಸ್ರು ಕಾಳನ್ನ ಒಂದು ಚಿಕ್ಕದು ಲೋಡ್ದು ಹೆಸ್ರು ಕಾಳನ್ನ 4-5 ವಿಸಿಲ್ ಹೋಗಿಸಿ ಇಟ್ಕೊಂಡಿದ್ದೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಒಂಚೂರು ಎಣ್ಣೆ ಹಾಕಿ ಒಂದು 4-5 ವಿಸಿಲ್ ನೋಡ್ಬೋದು. ಸ್ವಲ್ಪ ಒಂಚೂರು 2 ಹೋಳಾಗೋಷ್ಟು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಇನ್ನೊಂದು 2 ವಿಸಿಲ್ ಕುಗ್ಸಿದ್ರೆ ಕರೆಕ್ಟಾಗಿ ಹೋಗುತ್ತೆ. ಮಸಾಲೆ ಎಲ್ಲ ಸ್ವಲ್ಪ ಕಾಳಿಗೆ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಒಗ್ಗರಣೆ ಹಾಕೋಬೇಕು ಫ್ರೆಂಡ್ಸ್. ಒಗ್ಗರಣೆಗೆ ಒಂದು 2-3 ಸ್ಪೂನು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳಿ. ಒಗ್ಗರಣೆ ಆದಮೇಲೆ ಫ್ರೆಂಡ್ಸ್ ನೋಡಿ, ಒಂದು ಬೆಳ್ಳುಳ್ಳಿ ಎಣ್ಣೆ ಜಜ್ಕೊಂಡಿದ್ದೆ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಆಮೇಲೆ ನಾವು ಸಾಸಿವೆ ಹಾಕೋಬೇಕು ಫ್ರೆಂಡ್ಸ್. ಸಾಸಿವೆ ಹಾಕೊಂಡು ಕ್ಲೀನಾಗಿ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮಾಮೂಲಿ ಒಗ್ಗರಣೆಗೆ ಏನೇನು ಹಾಕೋತೀವೋ ಅದೆಲ್ಲ ಹಾಕೋದು. ಕರಿಬೇವು ಇರ್ಬೋದು, ಒಂದು ಮೆಣಸಿನ್ಕಾಯಿ ಹಾಕ್ಬೋದು. ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಮುದ್ದೆಗೆ ಚೆನ್ನಾಗಿರುತ್ತೆ. ನಾವೇನು ಈರುಳ್ಳಿ ಕಟ್ ಮಾಡಿದ್ದು, ಈರುಳ್ಳಿ ಹಾಕ್ಕೊಳ್ಳಿ. 2 ಈರುಳ್ಳಿ ತಂದಿದ್ದೀನಿ. ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೆಂಪಗಾಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಸ್ವಲ್ಪ ಉರಿಬೇಕು. ಆಮೇಲೆ ನಾನು ಚಿಕ್ಕದು ಅಷ್ಟೇ, ಚಿಕ್ಕದು ಒಂದು ನಿಂಬೆಹಣ್ಣು ಗಾತ್ರ ಅಂತಾರಲ್ಲ ಆ ಥರ ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣು ತಗೊಂಡಿದ್ದೀನಿ. ಮತ್ತು ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಹಾಕಿದ್ವಲ್ಲ, ಈರುಳ್ಳಿ ಸ್ವಲ್ಪ ಕೆಂಪಗಾಗಿದೆ ನೋಡ್ತಾ ಇರ್ಬೋದು ನೀವು. ಈರುಳ್ಳಿ ಕೆಂಪಗಾಗೈತೆ ನೋಡಿ ಫ್ರೆಂಡ್ಸ್. ನಾವೇನು ಟೊಮೊಟೊ ಕೊಯ್ದಿದ್ವಿ, 2 ಟೊಮೊಟೊ ಹಾಕ್ಕೊಬೋದು. ಟೊಮೊಟೊ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಒಗ್ಗರಣೆಗೆ ಫ್ರೆಂಡ್ಸ್ ಟೊಮೊಟೊ ಬೇಕಾದ್ರೆ ಸ್ಕಿಪ್ ಮಾಡಿ. ಆದರೆ ನಾನು ಎಲ್ಲದಕ್ಕೂ ಟೊಮೊಟೊ ಹಾಕ್ತೀನಿ. 1-6 ಟೊಮೊಟೊ ಹಾಕ್ತೀನಿ. 1 ಟೊಮೊಟೊ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಹಾಕಿದಾಗ ಒಂಚೂರು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡು ಫ್ರೆಂಡ್ಸ್, ಜೀರಿಗೆ ಹಾಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಒಂಚೂರು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್.
ಸ್ವಲ್ಪ ಒಂಚೂರು ಮಸಾಲೆಗೆ ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಜೀರಿಗೆ ಅರಿಶಿನ ಎಲ್ಲ ಹಾಕಿರೋದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಮಸಾಲೆಯಲ್ಲಿ ಎಣ್ಣೆ ಬಿಡಬೇಕು ಫ್ರೆಂಡ್ಸ್. ಅಷ್ಟೊತ್ತಕ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಒಂಚೂರು ಬೇಯಿಸ್ಕೋಬೇಕು. ಟೊಮೊಟೊ ಎಲ್ಲ ಬೇಯಬೇಕು, ಅದಕ್ಕೋಸ್ಕರ ನೋಡ್ತಾಯಿರಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ನಾನು ಅಂಗಡಿಯಿಂದ ತಗೊಂಬರ್ತೀನಿ. ನೀವು ಬೇಕಾ ಮನೆಯಲ್ಲಿ ಸಾಂಬಾರು ಪುಡಿ ಯೂಸ್ ಮಾಡ್ಬೋದು. ಮತ್ತು ಸಾಂಬಾರು ಪುಡಿ ಸ್ವಲ್ಪ ಚಿಲ್ಲಿ ಪೌಡ್ರು ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಹಾಕೋತಿದ್ದೀನಿ, ಯಾಕಂದರೆ ಜಾಸ್ತಿ ಖಾರ ತಿನ್ನೋದು ನಮ್ಮ ಮನೇಲಿ ಅಂದ್ಬಿಟ್ಟು ಸ್ವಲ್ಪ ಹಾಕೊಂಡಿದ್ದೀನಿ. ನೀವು ನೋಡಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಮಸಾಲೆ ವಾಸನೆ ಸ್ವಲ್ಪ ಹೋಗಬೇಕು. ಅಲ್ಲಿ ತನಕ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂಚೂರು ಉರಿಬೇಕು. ಮಸಾಲೆ ವಾಸನೆ ಇದ್ದರೆ ಒಂಥರ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಬಿಡೋ ತಗೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಬಿಟ್ಟಿದ್ದು ನೋಡ್ತಾ ಇರ್ಬೋದು ನೀವು. ಎಣ್ಣೆ ಬಿಟ್ಟಿದೆ. ಇವಾಗ ನಾವೇನು ಬೇಯಿಸ್ಕೊಂಡಿದ್ವೋ ಹೆಸ್ರು ಕಾಳನ್ನ, ಅದು ಹೆಸ್ರು ಕಾಳು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಮಸಾಲೆ ಎಲ್ಲ ವಾಸನೆ ಹೋಗಿದ್ದಲ್ಲ, ಇವಾಗ ಕಾಳಿಗೆ ಚೆನ್ನಾಗಿ ಅಂಟ್ಕೋಬೇಕು. ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ. ಒಂದು 5 ನಿಮಿಷ ಕುದಿಯೋ ಥರ ಬಿಡಬೇಕು ಫ್ರೆಂಡ್ಸ್. ನೋಡಿ ಕುದೀತೈತೆ. ನಾವು ಆವಾಗಲೇ ನಿಂಬೆಹಣ್ಣು ಅಗಾದಷ್ಟು ಹುಣಸೆ ಹಣ್ಣು ತಂದಿದ್ವಲ್ಲ, ಆ ಹುಣಸೆ ಹಣ್ಣು ನೀರನ್ನ ಹಾಕೋಬೇಕು. ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಕುದಿಯೋಕೆ ಬಿಡಬೇಕು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಕುದಿಯೋದನ್ನ. ಇವಾಗ ಒಂದು ಎರಡು ಲೋಟದಷ್ಟು ಜಾಸ್ತಿ ಬೇಡ ಫ್ರೆಂಡ್ಸ್, ಸ್ವಲ್ಪ ಗಟ್ಟಿಗೆ ಬೇಕು. ನಾವು ಮಸಾಲೆ ಇಲ್ದಲೇ ಏನು ಐಟಮು ಮಸಾಲೆ ರುಬ್ಕೊಳ್ಳೋದಲ್ಲೇ ಮಾಡ್ತಾ ಇದ್ದಿದ್ದು ಸಿಂಪಲಾಗಿ. ಅದಕ್ಕೆ ಎರಡು ಲೋಟದಷ್ಟು, ಒಂದು ಲೋಟದಲ್ಲಿ ಎರಡು ಲೋಟ ಅಷ್ಟು ನೀರು ತಗೊಳ್ಳಿ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೇನು ಹಾಕೋದು ಬೇಡ, ಯಾಕಂದ್ರೆ ಆಮೇಲೆ ಚೆಕ್ ಮಾಡ್ಕೊಂಡು ಹಾಕೋಬೋದು. ಈಗ ಬೇಕು ಅಂದರೆ ಇವಾಗಲೇ ಚೆಕ್ ಮಾಡ್ಬೋದು, ಅದೇನಿಲ್ಲ. ಒಂದು 2 ವಿಸಿಲ್ ಕೂಗಿಸ್ಬೇಕು. 2-3 ವಿಸಿಲ್ ಕೂಗಿಸಿದ್ದು ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ಗೋಧಿ ಮುದ್ದೆ ಹೆಸರು ಕಾಳು ಸಾಂಬಾರು ತುಂಬ ಟೇಸ್ಟ್ ಆಗುತ್ತೆ. ಮಾಡಿ ನೋಡಿ ಒಂದ್ಸತಿ. ಹಾಯ್ ಫ್ರೆಂಡ್ಸ್, ನೋಡಿದ್ರೆ ಸಿಂಪಲ್ ಆಗಿ ಗೋಧಿ ಮುದ್ದೆ ಮಾಡೋದನ್ನ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.